ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಕುಂಭರಾಶಿಯವರೇ, ನಾನು ಇವತ್ತಿನ ದಿವಸ ವಿಶೇಷವಾಗಿ ನಿಮ್ಮ ಕನಸುಗಳ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ. ಹೌದು ಗುರುಗಳೇ, ದೊಡ್ಡ ದೊಡ್ಡ ಕನಸಿದೆ ನನಗೂ ಸಹ. ಆ ಸಾಧನೆ ಮಾಡಬೇಕು, ಈ ಸಾಧನೆ ಮಾಡಬೇಕು, ಮನೆ ಕಟ್ಟಬೇಕು, ಸೈಟ್ ಆ ಥರ ಕನಸುಗಳ ಬಗ್ಗೆ ನಾನು ಮಾತಾಡ್ತಾರೆ. ಆಯಿತು, ಅದೆಲ್ಲ ಒಳ್ಳೇದಾಗಲಿ, ನಿಮ್ಮ ಕನಸೆಲ್ಲ ನನಸಾಗಲಿ, ನಿಮ್ಗೆ ಒಳ್ಳೇದಾಗಲಿ. ಆದರೆ ನಾನೀಗ ಮಾತಾಡ್ಲಿಕ್ಕೆ ಬಂದಿರತಕ್ಕಂಥದ್ದು ಈ ವಿಡಿಯೋದಲ್ಲಿ ಏನಂದರೆ ನಿಮ್ಮ ದುಸ್ವಪ್ನಗಳ ಬಗ್ಗೆ, ಕೆಟ್ಟ ಕನಸುಗಳ ಬಗ್ಗೆ. ಕುಂಭರಾಶಿಯವರಿಗೆ ಕೆಟ್ಟ ಕೆಟ್ಟ ಕನಸುಗಳು ಏನಕ್ಕೆ ಬೀಳುತ್ತೆ ಹಾಗೂ ಪರಿಹಾರ ಏನು, ಇದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ನಿಮಗೆ ಕುತ್ತಿಗೆ ಹಚ್ಚಿದಂಗೆ ಆಗೋಯ್ತು ಗುರುಗಳೇ, ಅಮಾವಾಸ್ಯೆ ಬಂದ್ಬಿಟ್ರೆ ಅಮಾವಾಸ್ಯೆ ಹತ್ತತ್ರದಲ್ಲಿ ಏನು ಹಿಂಸೆ ಆಗುತ್ತೆ, ಬರೇ ಕೆಟ್ಟ ಕೆಟ್ಟ ಕನಸುಗಳು, ಬರೇ ಭಯ, ಯಾರೋ ಬಂದು ಕುತ್ತಿಗೆ ಹಚ್ಚಿದಂಗೆ ಆಗುತ್ತೆ, ಏನೇನೋ ಆಗುತ್ತೆ, ಹಂಗೆ ಹಿಂಗೆ ಅಂತಾರಲ್ಲ, ಏನಕ್ಕೆ? ನಾನು ಯಾಕೆ ಗೊತ್ತಾ ಈ ಕನಸಿಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇರತಕ್ಕಂಥದ್ದು? ಏನು ಕನಸಿಗೆಲ್ಲ ಪ್ರಾಮುಖ್ಯತೆ ಕೊಡ್ತಾರೆ ಅಂತಾರಲ್ಲ, ಬಹಳಷ್ಟು ಜನ ಮಾನಸಿಕವಾಗಿ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದಾರೆ ಕೆಟ್ಟ ಕನಸುಗಳಿಂದ. ಗೊತ್ತಿದೆ ನಿಮಗೆ, ಚಿತ್ರಹಿಂಸೆಗಳು ಅನುಭವಿಸ್ತಾ ಇದ್ದಾರೆ. ಎಷ್ಟೋ ಜನ ಕುಂಭರಾಶಿಯವರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ, ಏನು ಕೆಟ್ಟ ಕೆಟ್ಟ ಕನಸುಗಳು, ನೆಮ್ಮದಿ ಇಲ್ವಾ ಜೀವನದಲ್ಲಿ ಅಂತ. ಎಷ್ಟೋ ಜನ ಕುಂಭರಾಶಿಯರಿಗೆ ಅಂದರೆ ಈ ಕನಸುಗಳು ಯಾವಾಗಲೂ ಸಹ ನಿಮಗೆ ಒಂಥರ ಹಿಂಗೆ ಭವಿಷ್ಯ ದರ್ಪಣ ಇದ್ದಂಗೆ, ಮುಂದೇನಾಗತ್ತೆ ಅಂತ ಸೂಚನೆ ಕೊಡೋದಂಗೆ. ಅಂದರೆ ಕೆಟ್ಟ ಕನಸು ಬಿದ್ದರೆ ಕೆಟ್ಟ ಫಲ, ಒಳ್ಳೆ ಕನಸು. ಇವಾಗ ಕನಸಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದರು, ಒಳ್ಳೆಯದು ಅಲ್ವಾ? ಕನಸಲ್ಲಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಆಯಿತು, ತುಂಬ ಸಂತೋಷ. ಕನಸಲ್ಲಿ ರಾಮದೇವರ ದರ್ಶನ ಆಯಿತು, ತುಂಬ ಸಂತೋಷ. ಸೊ ಈ ಥರ ಏನಾದ್ರು ದರ್ಶನ ಆದಾಗ ತುಂಬ ಒಳ್ಳೆಯದಾಗತ್ತೆ, ಓಕೆ. ಅದೇ ಕನಸಿನಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಬಿದ್ದಾಗ ಭಯ ಆಗತ್ತೆ, ನಾಳೆ ಬೆಳಗ್ಗೆ ಏನಾದ್ರು ಪ್ರಾಬ್ಲಮ್ ಆಗಿಬಿಟ್ರೆ ಅಂತ. ತುಂಬ ಕೆಟ್ಟ ಕನಸು ಬಿತ್ತು ಸರ್, ನಾನು ಅಂದ್ಕೊಂಡೆ ಕೆಟ್ಟ ಕನಸು ಬಿದ್ದಾಗಲೇ ಕೆಲಸ ಹೋಯ್ತು, ತುಂಬ ಕೆಟ್ಟ ಕನಸು ಬಿತ್ತು, ಇಂಟರ್ವ್ಯೂ ಫೇಲ್, ತುಂಬ ಕೆಟ್ಟ ಕನಸು ಬಿತ್ತು, ಮದುವೆ ಕ್ಯಾನ್ಸಲ್, ತುಂಬ ಕೆಟ್ಟ ಕನಸು ಬಿತ್ತು, ಗಂಡ ಹೆಂಡತಿ ಜಗಳ, ತುಂಬ ಕೆಟ್ಟ ಕನಸು ಬಿತ್ತು, ಅಬಾರ್ಷನ್ ಆಗೋಯ್ತು, ತುಂಬ ಕೆಟ್ಟ ಕನಸು ಬಿತ್ತು, ಮತ್ತೊಂದೇನೋ ಎಡವಟ್ಟಾಯಿತು, ಆರೋಗ್ಯ ಆಯಿತು, ಆಕ್ಸಿಡೆಂಟ್ ಆಯಿತು, ಮತ್ತೊಂದು ಇನ್ನೊಂದು. ಅಂದರೆ ಆ ಕೆಟ್ಟ ಕನಸು ನಿಮಗೆ ತೋರಿಸೋದು, ನಿಮ್ಗೆ ನೆಗೆಟಿವ್ ಮಾಡೇ ಮಾಡ್ತೀನಿ, ನಿಮ್ಗೆ ಇನ್ನೊಂದು ತೊಂದರೆ ಕೊಟ್ಟೇ ಕೊಡ್ತೀನಿ, ಸೂರ್ಯೋದಯ ಒಂದಾಗಲಿ ಬಿಡಲ್ಲ ನಿನ್ನ ಅನ್ನೋ ಥರ. ಸೊ ಕುಂಭರಾಶಿಯವರಿಗೆ ಈ ಕೆಟ್ಟ ಕೆಟ್ಟ ಕನಸುಗಳು ಆವಾಗ ಬೀಳ್ತಾ ಇದ್ದರೆ ಅದು ಏನಕ್ಕೆ ಬೀಳ್ತದೆ, ಮುಂದೆ ಆಗುವಂಥ ಕೆಟ್ಟದಲ್ಲ, ಅದನ್ನು ಹೆಂಗೆ ತಡೆಯೋದು, ಏನಕ್ಕೆ ಬೀಳ್ತದೆ ಕೆಟ್ಟ ಕನಸು ಅನ್ನೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ. ನೋಡಿ, ಏನಕ್ಕೆ ಕೆಟ್ಟ ಕನಸು ಬೀಳ್ತದೆ, ಭಾಳ ಮುಖ್ಯವಾಗಿ ಮಾಟ ಮಂತ್ರಗಳಾದರೆ ಕೆಟ್ಟ ಕನಸು ಬೀಳ್ಬಿಡುತ್ತೆ. ತುಂಬ ಮಾಟ ಮಂತ್ರ ನಿಮ್ಮ ಮೇಲೆ ಏನಾರು ಮಾಡಿಬಿಟ್ಟಿದ್ರು ಪ್ರಯೋಗ ಅಂತ ಆದರೆ, ಮಾಟ ಮಂತ್ರ ಅಂದ್ರೇನು, ಒಂದು ಕೆಟ್ಟ ದೇವತೆಯನ್ನು ಆರಾಧನೆ ಮಾಡಿ ಆ ಕ್ಷುದ್ರ ಶಕ್ತಿಯನ್ನು ನಿಮ್ಮ ಮೇಲೆ ಬಿಡೋದು. ಹೋಗಿ ಹಾಳು ಮಾಡ್ಬಿಟ್ಬಾ ನಿನ್ನ ಅಂತ, ಈ ವ್ಯಕ್ತಿನ ಹಾಳು ಮಾಡ್ಬಿಟ್ಬಾ ಅಂತ ನಿಮ್ಮ ಮೇಲೆ ಬಿಡೋದು. ಸೊ ಅದೇನು ಮಾಡುತ್ತೆ, ಆ ಕ್ಷುದ್ರ ಶಕ್ತಿ ನಿಮ್ಮ ಹತ್ರ ಬಂದಾಗ ನಿಮ್ಮ ಮೈಲಿ ಸೇರ್ಕೊಳ್ಳೋದು, ನಿಮ್ಗೆ ಎದುರಿಸೋದು, ನಿಮ್ಮ ನಿದ್ದೆ ಮಾಡಿದಾಗ ಕುತ್ತಿಗೆ ಚಿಕ್ಕದಂಗೆ ಆಗೋದು, ನಿಮಗೆ ಉಸಿರು ಕಟ್ಟದಂಗೆ ಆಗೋದು, ನಿಮಗೆ ಕೆಟ್ಟದಾಗೋದು, ಕೈ ಹಾಕಿದ ಕೆಲಸಗಳೆಲ್ಲ ಲಾಸ್ ಆಗ್ತಕ್ಕಂಥದ್ದೆಲ್ಲ ಅಲ್ಲಿ ಕೂತ್ಕೊಂಡು ಆ ಮಠ ಮಂತ್ರದ ದುಷ್ಟ ಕ್ಷುದ್ರ ಶಕ್ತಿ ಮಾಡಿಸ್ತಾ ಇರುತ್ತೆ. ಸೊ ಆದ್ದರಿಂದ ಏನಾಗ್ಬಿಡುತ್ತೆ, ಈ ಮಾಟ ಮಂತ್ರಗಳಿಂದಲೂ ಸಹ ದುಸ್ವಪ್ನ, ಕೆಟ್ಟ ಕನಸುಗಳು ಬೀಳತಕ್ಕಂಥದ್ದು ಆಗತ್ತೆ. ಅದರ ನಂತರ ಇನ್ನೇನು ಕಾರಣಗಳಿಂದ ನೆಗೆಟಿವ್ ಆರಾ, ನೆಗೆಟಿವ್ ಎನರ್ಜಿ. ನೀವು ಕೆಲಸಕ್ಕೆ ಹೋಗ್ತೀರಾ, ಜಾಬ್ಗೆ ಹೋಗ್ತೀರಾ, ಆಫೀಸ್ಗೆ ಹೋಗ್ತೀರಾ, ಬಿಸ್ನೆಸ್ಗೆ, ಅಂಗಡಿಗೆ ಹೋಗ್ತೀರಾ, ನಿಮ್ದು ಏನೇನು ವ್ಯವಹಾರಗಳು ಓಡಾಡ್ತಿರ್ಬೇಕಾಗತ್ತಲ್ಲ. ಸೊ ನೀವು ಕುಂಭರಾಶಿಯ ಗಂಡಸರಾಗಿರಲಿ ಹೆಂಗಸರಾಗಿರಲಿ, ಏನು ನೀವು ಓಡಾಡ್ತಿರಲ್ಲ, ಓಡಾಡ್ಬೇಕಾದ್ರೆ ಎಲ್ಲೋ ಒಂದು ಕಡೆ 3 ರಸ್ತೆ ಸೇರೋ ಜಾಗ ದಾಟಿರ್ತೀರ, ಮತ್ತೊಂದೇನೋ ದಾಟ್ತೀರಾ, ಅಲ್ಲೇನು ಮಾಡಿರ್ತಾರೆ, ಯಾರಿಗೋ ಲಿಂಬೆಹಣ್ಣು ನೀವು ಅಳಿಸ್ಬಿಟ್ಟು ಹೊಡೆದಾಕಿರ್ತಾರೆ, ಒಂದು ಕೋಳಿ ಮೊಟ್ಟೆ ಹೊಡೆದಿರ್ತಾರೆ, ಒಂದು ತೆಂಗಿನಕಾಯಿ ಹೊಡೆದಿರ್ತಾರೆ, ಒಂದು ಬೂದುಗುಂಬಳಕಾಯಿ ಹೊಡೆದಿರ್ತಾರೆ, ಏನೋ ಒಂದು ನೆಗೆಟಿವ್. ಅವರೇನು ಕುಂಕುಮ, ನೀರು, ರಕ್ತ ಏನೋ ಎಲ್ಲ ಹಾಕಿ ಅನ್ನ ಕಲಸಿ ಎಲ್ಲ ಮಾಡಿ ಹಾಕಿರ್ತಾರೆ, ಎಲ್ಲ ಅವ್ರದ್ದು ನೆಗೆಟಿವ್ ಎನರ್ಜೀಸ್ ಎಲ್ಲ ಬಿಡಿಸ್ಕೊಳ್ಳೋಣ ಅಂತ ಬಿಡಿಸ್ಬಿಟ್ಟು ಅಲ್ಲಿ ರಸ್ತೆಯಲ್ಲಿ ಹಾಕಿರ್ತಾರೆ. ನೀವು ಅಲ್ಲಿ ಕ್ರಾಸ್ ಮಾಡಿದ ತಕ್ಷಣ ಏನಾಯಿತು, ಅದನ್ನು ದಾಟ್ಕೊಂಡು ಹೋದಾಗ ನಿಮ್ಮನ್ನ ಹಿಡ್ಕೊಳತ್ತೆ, ನಿಮ್ಮ ಆರ ಡಿಸ್ಟರ್ಬ್ ಆಗಿರುತ್ತೆ, ನಿಮ್ಮನ್ನ ಹಿಡ್ಕೊಳತ್ತೆ. ನೀವು ಹಂಗೆ ಸೀದಾ ಮನೆಗೆ ಹೋಗ್ತೀರಾ, ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಮಲ್ಕೊಂತೀರಾ, ರಾತ್ರಿ ಎಲ್ಲ ಕೆಟ್ಟ ಕನಸು, ಯಾರೋ ಕುತ್ತಿಗೆ ಹೆಚ್ಚಿದಂಗೆ ಆಯಿತು, ಹೆದರಿಕೆ ಆಯಿತು, ಮತ್ತೊಂದಾಯಿತು, ಇನ್ನೊಂದಾಯಿತು. ನೀವೇ ಕರ್ಕೊಂಡು ಹೋಗಿದ್ದು ಸ್ವಾಮಿ, ನೀವು ಚೀಲದಲ್ಲಿ ತುಂಬ್ಕೊಂಡು ತೊಗೊಂಡೋಗಿದ್ದು ಬಾ ನನ್ನ ಜೊತೆಗೆ ಅಂತ. ಸೊ ನಿಮಗೆ ಗೊತ್ತಿಲ್ಲದೆ ಆಗಿರ್ಬೋದು ಅದು, ಬಟ್ ಅದು ನೀವು ನಿಮ್ಮ ಜೊತೆಗೆ ಬಂದ್ಬಿಡ್ತು. ಸೊ ಆದ್ದರಿಂದ ಈ ಥರ ಕೆಟ್ಟ ಸ್ಥಳಗಳಲ್ಲಿ ಜಾಗಗಳನ್ನ ದಾಟ್ಕೊಂಡು ಹೋದಾಗಲೂ ನಿಮಗೆ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು ಸಹಜ, ಸ್ವಾಭಾವಿಕ. ಇನ್ನೆಲ್ಲಾಗ್ತದೆ ಅಂತಂದರೆ ಹರಕೆಗಳು. ಯಾರು ದೊಡ್ಡ ಪವರ್ಫುಲ್ ದೇವಸ್ಥಾನಗಳಲ್ಲಿ ಹರಕೆ ಮಾಡ್ಕೊಂಬಿಟ್ಟಿರ್ತಾರೆ, ಹರಕೆ ತೀರಿಸಲ್ಲ, ಅವಾಗಲೂ ಕೆಟ್ಟ ಕನಸುಗಳು ಬೀಳುತ್ತೆ. ಈಗ ಮೇನ್ ದೇವ್ರು ಏನೂ ಮಾಡಲ್ಲ ನಿಮಗೆ, ಈ ಪರಿವಾರ ದೇವತೆಗಳೇ ನಿಮಗೆ ತೊಂದರೆ ಕೊಡೋದು, ಹೋಗಿ ಬಾ ಫಾಸ್ಟ್ ಹರಕೆ ತೀರಿಸು ಅಂತ. ಈಗ ಏನೋ ಒಂದು ಉದಾಹರಣೆಗೆ, ನೀವು ಈಗ ಧರ್ಮಸ್ಥಳದಲ್ಲಿ ನೀವೇನಾದ್ರು ಹರಕೆ ಮಾಡ್ಕೊತೀರಾ ಅಂದ್ಕೊಳ್ಳಿ, ನಿಮ್ಮ ಕೆಲಸ ಆಗುತ್ತೆ, ಬಟ್ ನೀವು ಹರಕೆ ತೀರಿಸಲ್ಲ ಅಂದ್ಕೊಳ್ಳಿ. ನಾಳೆ ಹೋಗೋಣ, ಮುಂದಿನ ವಾರ ಹೋಗೋಣ, ಮುಂದಿನ ತಿಂಗಳು ಹೋಗೋಣ, ಮುಂದಿನ ವರ್ಷ ಹೋಗೋಣ ಅಂತ. ಅವಾಗ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ ನಿಮಗೇನು ತೊಂದರೆ ಕೊಡಲ್ಲ, ಅಣ್ಣಪ್ಪ ಸ್ವಾಮಿ ನಿಮ್ಮನ್ನು ಬಿಡಲ್ಲ.
ಪರಿವಾರ ದೇವತೆಗಳಿದೆಯಲ್ಲ ಆ ದೈವಗಳು ನಿಮ್ಮನ್ನು ಬಿಡಲ್ಲ. ಬಟ್ ಫಸ್ಟ್ ಹರಕೆ ತೀರಿಸು ನಮ್ಮ ಬಾಸಿಂದು ಅಂತ. ಸೊ ಆ ಥರ ಏನಾದ್ರು ನೀವು ಹರಕೆಗಳು ಬಾಕಿ ಇಟ್ಕೊಂಡ್ರು ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತೆ. ಇನ್ನು ನಾಲ್ಕನೇದಾಗಿ ವಾಸ್ತು, ನೀವು ಯಾವ ಇವಾಗ ಸ್ವಂತ ಮನೇಲಿದ್ದೀರೋ, ಬಾಡಿಗೆ ಮನೇಲಿದ್ದೀರೋ, ಲೀಸ್ ಮನೇಲಿದ್ದೀರೋ, ಆ ಮನೆಯಲ್ಲಿ ಮುಂಚೆ ಏನಾದ್ರು ಸಮಸ್ಯೆಗಳಾಗಿದ್ದರೆ, ಯಾರೊಬ್ಬರು ತೀರೋಗಿದ್ರು, ಮತ್ತೊಂದೇನೋ ಆಗಿತ್ತು, ಯಾರ ಮೇಲೋ ಅಲ್ಲಿ ಮೊದಲಿದ್ದವ್ರ ಮೇಲೆ ಮಾಟ ಮಂತ್ರ ಮಾಡಿಸಿದ್ರು, ಅವ್ರ ಮನೆ ಬಿಟ್ಟು ಹೋಗಿದ್ದಾರೆ, ಬಟ್ ಆ ಕೆಟ್ಟ ಶಕ್ತಿ ಅಲ್ಲೇ ಇದೆ. ಅಥವಾ ನಿಮ್ಮ ಸ್ವಂತ ಮನೇಲೇ ಆಗಲಿ, ಅಥವಾ ನೀವು ಆ ಮನೆ ಗೃಹ ನಿರ್ಮಾಣ ಮಾಡಬೇಕಾದ್ರೆ ಅಥವಾ ಮಾಡಾದ್ಮೇಲೆ ವಾಸ್ತು ರಾಕ್ಷೋಗ್ನ ಇತ್ಯಾದಿ ಗೃಹ ಪ್ರವೇಶ ಕರ್ಮಾಂಗಗಳು ಸರಿಯಾಗಿ ಆಗಿಲ್ಲ. ಯಾಕೆಂದರೆ ಗೃಹ ಪ್ರವೇಶ ತಕ್ಷಣ ನೋಡ್ಲಿಕ್ಕೆ ತುಂಬ ಅದ್ಭುತವಾಗಿ ಅಲಂಕಾರ ಮಾಡಿಬಿಟ್ಟ ತಕ್ಷಣ ಗೃಹ ಪ್ರವೇಶ ಚೆನ್ನಾಗಾಗಲ್ಲ. ಅಲ್ಲಿ ಅಘೋರಾಸ್ತ್ರ ಹೋಮ, ರಾಕ್ಷೋಗ್ನ ಹೋಮ, ಈ ಎರಡು ಹೋಮಗಳು ಬಹಳ ವಿಶೇಷವಾಗಿ ಮಾಡಬೇಕಾಗತ್ತೆ. ಅದೆಲ್ಲ ಮಾಡದೋದಾಗ ವಾಸ್ತು ದೋಷಗಳು ಉಂಟಾಗ್ಬಿಡುತ್ತೆ. ವಾಸ್ತು ಹೋಮ ಸರಿಯಾಗಿ ಮಾಡಲಿಲ್ಲ ಅಂದರೆ ವಾಸ್ತು ದೋಷ ಉಂಟಾಗುತ್ತೆ. ಅಥವಾ ಒಂದು ಮನೆಯಲ್ಲಿ ಪ್ರಾಕ್ಟಿಕಲಿ ಒಂದು ವಾಸ್ತು ದೋಷಗಳು ಇದ್ದಾಗಲೂ ಸಹ ನೆಮ್ಮದಿಯಾಗಿ ಅಲ್ಲಿ ಆಗಲ್ಲ. ಅಲ್ಲಿ ಅಂದರೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ. ಸೊ ಅದರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜೀಸ್ ಇದೆ ಅಂತಂದಾಗಲೂ ಸಹ ಅದು ಹೊರಗಿಂದನೇ ಬರಬೇಕು ಅಂತಿಲ್ಲ, ಮೊದಲಿಂದನೇ ಅಲ್ಲಿದೆ ಅಂತಂದ್ರೂ ಸಹ ನೀವು ಅಲ್ಲಿ ಮಲ್ಕೊಂಡಾಗ ನಿಮಗೆ ಕೆಟ್ಟ ಕೆಟ್ಟ ಕನಸುಗಳ ಸ್ವರೂಪದಲ್ಲಿ ನಿಮಗೆ ತೊಂದರೆ ಕೊಡ್ತಾನೆ ಇರುತ್ತೆ. ಹೀಗೆ ಹಲವಾರು ಕಾರಣಗಳಿಂದ ನಿಮಗೆ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ. ಸೂಕ್ಷ್ಮ ಶರೀರ ಅಂತ, ಇದೇನು ಚರ್ಮ ಇದೆಯಲ್ಲ ಇದ್ರ ಮೇಲೆ ಮತ್ತೆ ಇನ್ನು ಸೂಕ್ಷ್ಮ ಶರೀರ ಅಂತ ಇರುತ್ತೆ, ಆರಾ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಸೊ ಅದನ್ನ ಮೂಲಕವಾಗಿ ಒಂದಿಷ್ಟು ನೆಗೆಟಿವ್ ಎನರ್ಜೀಸ್ ನಮ್ಮನ್ನು ಸೇರ್ಕೊಂಡ್ಬಿಟ್ಟು ನಮಗೆ ರಾತ್ರಿ ಎಲ್ಲ, ಅದು ಈ ಅಮಾವಾಸ್ಯೆ ಹುಣ್ಣಿಮೆ ಹತ್ರ ಬಂದಾಗ ಜಾಸ್ತಿ, ಶನಿವಾರಗಳಲ್ಲಿ ಜಾಸ್ತಿ ಕುಂಭರಾಶಿಯವರಿಗೆ, ಶನಿವಾರ ರಾತ್ರಿ ಕೆಟ್ಟ ಕನಸು ಬೀಳೋದು ಜಾಸ್ತಿ ಕುಂಭರಾಶಿಯವರಿಗೆ. ಸೊ ಇದೆಲ್ಲ ಪರಿಹಾರ ಏನು? ಪರಿಹಾರ ಭಾಳ ಮುಖ್ಯ ಅಲ್ವ. ಪರಿಹಾರ ಏನು ಗುರುಳೆ? ನಾನು ಸಿಂಪಲ್ ಪರಿಹಾರಗಳಿಂದ ಶುರು ಮಾಡ್ತೀನಿ, ನಿಮಗೆ ನೆನ್ಪಿಟ್ಕೊಳ್ಳಿ. ನೋಡಿ, ಏನು ಮಾಡ್ಬೇಕು ನೀವು, ಈಗ ನೀವು ಮಲಗಿರ್ತೀರ, ಭಾಳ ಕೆಟ್ಟ ಕನಸು ಬೀಳುತ್ತೆ ಅಂದ್ಕೊಳ್ಳಿ. ಯಾವ ದಿಕ್ಕಿಗೆ ತಲೆ ಹಾಕೋ ಮಲ್ಕೊಂಡಿದ್ರಿ? ಉತ್ತರಕ್ಕಂತೂ ಹಾಕೋ ಮಲ್ಕೋಬಾರ್ದು. ಉತ್ತರ ದಿಕ್ಕಿಗೆ ತಲೆ ಹಾಕೋ ಮಲ್ಕೊಂಡ್ರೆ ಅದು ತಪ್ಪದು. ಅದು ಬಿಟ್ಟು ನೀವು ಇಲ್ಲ ಗುರುಳೆ ನಾವು ಪೂರ್ವಕ್ಕೆ ತಲೆ ಹಾಕೋ ಮಲ್ಕೊಂಡಿದ್ದೆ, ಪಶ್ಚಿಮಕ್ಕೆ ಕಾಲು ಪೂರ್ವಕ್ಕೆ ತಲೆ ಹಾಕೋ ಮಲ್ಕೊಂಡಿದ್ದೆ, ಆದರೂ ಕೆಟ್ಟ ಕೆಟ್ಟ ಕನಸು ಬಿದ್ದು ಎಚ್ಚರಾಗೋಯ್ತು ನನಗೆ, ಹೆದ್ರು ಬೆಚ್ಚ ಬಿದ್ದು ಎದ್ದು ಕೂತ್ಕೊಂಡ್ಬಿಟ್ಟೆ ನಾನು. ಟೆನ್ಷನ್ ಮಾಡ್ಕೋಬೇಡಿ, ಉಲ್ಟಾ ಮಲ್ಕೊಳ್ಳಿ ಅಷ್ಟೇ. ಉಲ್ಟಾ ಅಂದರೆ ಏನು? ಕಂಚು ಮಲ್ಕೊಳ್ಳೋದಲ್ಲ. ಉಲ್ಟಾ ಅಂದರೆ ನೀವು ಯಾವ ಕಡೆ ತಲೆ ಹಾಕ್ಕೊಂಡಿದ್ರು ಆ ಕಡೆ ಕಾಲು ಹಾಕೊಳ್ಳಿ, ಯಾವ ಕಡೆ ಕಾಲು ಹಾಕ್ಕೊಂಡಿದ್ರು ಆ ಕಡೆ ತಲೆ ಹಾಕೊಳ್ಳಿ. ಉಲ್ಟಾ ನೀವು ಈ ಕಡೆ ತಲೆ ಈ ಕಡೆ ಕಾಲು ಹಾಕೋ ಮಲ್ಕೊಂಡ್ರೆ ಅಸೈಕ್ ಅಂತ ಹಿಂಗೆ ಉಲ್ಟಾ, ಆ ಕಡೆ ತಲೆ ಈ ಕಡೆ ಕಾಲು ಹಾಕೊಂಡು ಮಲ್ಕೊಂಡು. ಅಂದರೆ ಪೂರ್ವಕ್ಕೆ ತಲೆ ಹಾಕೊಂಡು ಮಲ್ಕೊಂಡಿದ್ದರು ಪೂರ್ವಕ್ಕೆ ಕಾಲು ಹಾಕೊಂಡು ಮಲ್ಕೋಬೇಕಷ್ಟೇ. ನೀವು ಹೆಂಗೆ ಬೇಕಾದ್ರೆ ಮಲ್ಕೊಳ್ರಿ, ಅದಕ್ಕೆ ಸಮ ಉಲ್ಟಾ ಮಲ್ಕೊಂಡ್ರೆ ಆಯಿತು. ಆ ಕೆಟ್ಟ ಸ್ವಪ್ನ ಬಂದು ಎಚ್ಚರ ಆದ ತಕ್ಷಣ ಸಮ ಉಲ್ಟಾ ತಿರುಗಿ ಮಲ್ಕೊಂಬಿಟ್ರಿ ಅಂತಂದರೆ ನಿಮಗೆ ಮರ್ದಿಸ್ ಬೆಳಗ್ಗೆ ತನಕ ಒಳ್ಳೆ ನಿದ್ದೆ ಬಂದುಬಿಡುತ್ತೆ. ರಾತ್ರಿ ಬೆಳಗಾಗಿದ್ದೇ ಗೊತ್ತಾಗಲ್ಲ ನಿಮಗೆ. ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ. ಇದು ತುಂಬ ಈಸಿ ಇದೆ, ಟ್ರೈ ಮಾಡಿ ನೋಡಿ ಇದನ್ನು. ಭಾಳ ಪವರ್ಫುಲ್ ಆಗಿರತಕ್ಕಂಥದ್ದು ಸಿಂಪಲ್ ಪರಿಹಾರ, ಟಕ್ ಅಂತ. ಅಂದರೆ ತಾತ್ಕಾಲಿಕ ಪರಿಹಾರ, ಇದೇನು ಶಾಶ್ವತ ಪರಿಹಾರ ಅಂತಲ್ಲ, ತಾತ್ಕಾಲಿಕವಾಗಿ. ಈಗ ಏನೋ ಹಗಲಾದ್ರೆ ಏನೋ ಒಂದು ಪರಿಹಾರ ಮಾಡ್ಕೊತೀನಿ, ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಏನೋ ಓಡೋಗ್ತೀನಪ್ಪ, ನಂಗೆ ಸದ್ಯಕ್ಕೆ ನಿದ್ರೆ ಬಂದರೆ ಸಾಕು ರಾತ್ರಿ ಅಂತ, ಹೆದರಿಕೆ ಆಗ್ತಾ ಇದೆ ಅಂತ, ಅದೊಂದು. ನೆಕ್ಸ್ಟ್ ಬಂದು ಮಲಗುವ ಸ್ಥಳವನ್ನು ಶುದ್ಧಿ ಮಾಡ್ಕೊಳ್ಬೇಕಾಗ್ತದೆ. ಮಲಗುವ ಸ್ಥಳವನ್ನು ಶುದ್ಧಿ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಏನು ಮಾಡಬೇಕು ಅಂದರೆ, ನಾಟಿ ಹಸುವಿನ ಗಂಜಲ ತಂದು ಚಿಮುಕಿಸ್ಬೇಕು. ಮಲ್ಕೊಂಡ್ರೆ ವಾಸನೆ ಬರುತ್ತೆ ರೀ, ಮಲ್ಗೋಕ್ಕಾಗಲ್ಲ ಅಂದ್ರೆ ನಾನೇನು ಚೆಂಬುಗಟ್ಲೆ ತಂದು ಒಯ್ಯಿರಿ ಅಂತ ಹೇಳ್ತಾ ಇಲ್ಲ. ಫ್ರೆಶ್ ಆಗಿರುವ ನಾಟಿ ಹಸುವಿನ ಗಂಜಲವನ್ನು ತಂದು ಒಂದು ನೀಲಿ ಬಣ್ಣದ ಹೂನಲ್ಲಿ ಹಿಂಗೆ ಅದ್ದಿ ಹಿಂಗೆ ಚಿಮುಕ್ಸ್ಬಿಟ್ರು ಸಾಕು. ಬರೀ 4-5 ಡ್ರಾಪ್ಸ್ ಅಲ್ಲಲ್ಲಿ ಬಿದ್ದರೂ ಸಾಕು. ನಿಮ್ಮ ತಲೆ ಮೇಲೂ ಹಾಕ್ಕೊಬೋದು, ಅಲ್ಲೂ ಹಾಕ್ಕೊಬೋದು. ನಿಮಗೆ ಮಲಗಿದಾಗ ಕೆಟ್ಟ ಕನಸುಗಳು ಬೀಳಲ್ಲ, ಶುದ್ಧವಾಗಿರ್ತದೆ ಜಾಗ. ಮಲಗುವ ಮುನ್ನ ಕೈಕಾಲು ತೊಳ್ಕೊಂಬಂದು, ಈ ವಿಡಿಯೋ ಎಂಡಲ್ಲಿ ನಿಮ್ಗೆ ಒಂದು ವಿಶೇಷವಾದ ಮಂತ್ರವನ್ನು ಹೇಳ್ತೀನಿ. ಒಂದು 6 ಬಾರಿ ರಿಪೀಟೆಡ್ ಆಗಿ ಆ ಮಂತ್ರವನ್ನು ಕೇಳಿಸ್ಕೊಳ್ತಾ ನಂತರ ಮಲ್ಕೊಂಡ್ರು ಕೂಡ ನಿಮಗೆ ಕೆಟ್ಟ ಕನಸುಗಳು ಬೀಳೋದು ತೀರಾ ಕಡಿಮೆ ಆಗಿಬಿಡುತ್ತೆ. ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕರಿ ಎಳ್ಳಿನಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ಬೇಕು. ತಿಲಾರ್ಚನೆ ಅಂತಾರೆ. ಓಕೆ, ಆ ಕರಿ ಎಳ್ಳಿನ ತಿಲಾರ್ಚನೆ ಮಾಡಿದ ಕರಿ ಎಳ್ಳಿನ ಒಂದು ಚೂರು ಪ್ರಸಾದ ಥರ ತೊಗೊಂಬಂದ್ಕೊಂಡು ನಿಮಗೆ ಪಕ್ಕದಲ್ಲಿ ಪ್ಯಾಕೆಟ್ ಇಟ್ಕೊಂಡು ಮಲ್ಕೋಬೇಕದು, ಚಿಕ್ಕ ಪ್ಯಾಕೆಟ್ ಇಟ್ಕೊಂಡು. ರಾತ್ರಿ ಆ ಥರ ಕನಸು ಕೆಟ್ಕೊಂಡು ಅಂದರೆ ಅದನ್ನು ತಗೊಂಡು ನಿಮಗೆ ಹಿಂಗೆ ತಲೆಗೆ ನಿವಾರಿಸ್ಕೊಂಬಿಟ್ಟು ಹೊರಗಡೆ ಹಾಕ್ಬಿಟ್ಟು ಬಂದು ಮಲ್ಕೊಂಡ್ರೆ ಮತ್ತೆ ಪುನಃ ನಿಮಗೆ ಒಳ್ಳೆ ನಿದ್ದೆ ಬಂದುಬಿಡುತ್ತೆ. ಸೊ ಅದಿಲ್ಲ ಅಂತಂದರೆ ಶನೇಶ್ವರನಿಗೆ ಕುಂಕುಮಾರ್ಚನೆಯೋ ಭಸ್ಮಾರ್ಚನೆಯೋ ಮಾಡಿದ ಪ್ರಸಾದವನ್ನು ಹಣೆಗಿಟ್ಕೊಂಡು ಮಲ್ಕೊಂಡ್ರು, ಶನೇಶ್ವರನ ಪ್ರಸಾದ ನಿಮ್ಮ ತಲೆ ಮೇಲೆ ಇದೆ ಅಂತಂದರೆ ನಿಮಗೆ ಒಳ್ಳೆ ನಿದ್ರೆ ಬರುತ್ತೆ, ಕೆಟ್ಟ ಕನಸುಗಳು ಬೀಳಲ್ಲ. ಇದು ಕುಂಭರಾಶಿಯವರು ಖಂಡಿತವಾಗಿ ಟ್ರೈ ಮಾಡಿ ಆಗುತ್ತೆ. ಇದಕ್ಕಿನ್ನ ಪವರ್ಫುಲ್ಲಾಗಿ ಒಂದು ಬೇಕು ಗುರುಳೆ. ಇದೆಲ್ಲ ಚಿಕ್ಕ ಪುಟ್ಟದ್ದು ಅವೆಲ್ಲ ಟ್ರೈ ಮಾಡಿಬಿಟ್ಟಿದ್ದೀನಿ, ಎಲ್ಲ ಆಗೋಯಿತು. ನನಗಿನ್ನೂ ಒಳ್ಳೆ ಪವರ್ಫುಲ್ಲಾಗಿರ್ತಕ್ಕಂತಹ ದೀರ್ಘಕಾಲಿಕವಾಗಿ ಬಹಳ ದಿನಗಳು ನಮಗೆ ರೆಗ್ಯುಲರ್ ಆಗಿ ಕೆಲಸಕ್ಕೆ ಬರ್ತಕ್ಕಂಥ ಪರಿಹಾರ ಹೇಳಿ ಅಂತಂದ್ರೆ ನೋಡಿ, ಜೂನ್ 6ನೇ ತಾರೀಕು ಮಾರ್ಕ್ ಮಾಡ್ಕೊಳ್ಳಿ ಕ್ಯಾಲೆಂಡರ್ನಲ್ಲಿ. ಜೂನ್ 6ನೇ ತಾರೀಕು ವೈಶಾಖ ಮಾಸದ ಅಮಾವಾಸ್ಯೆ, ವೈಶಾಖ ಅಮಾವಾಸ್ಯೆ, ದರ್ಶಕ ಅಮಾವಾಸ್ಯೆ ಅಂತ ಕರೀತಾರೆ ಅದನ್ನು.
ಆ ದರ್ಶ ಅಮಾವಾಸ್ಯೆ ಏನಿದೆ ಇದು ನಿಮ್ಮ ಎಂಥದ್ದು ಒಂದು ಸೂಕ್ಷ್ಮ ಶರೀರವನ್ನು ಸದೃಢಗೊಳಿಸಲಿಕ್ಕೆ, ಒಂಥರ ಇಮ್ಯೂನ್ ಸಿಸ್ಟಮ್ ಅಂತಾರಲ್ಲ, ಸೊ ಆ ಥರ ಸೂಕ್ಷ್ಮ ಶರೀರಕ್ಕೆ ಒಂದು ಒಳ್ಳೆ ಇಮ್ಯೂನಿಟಿಯನ್ನು ಕೊಡ್ತದೆ ಇದು ಆವತ್ತಿನ ದಿವಸ. ಯಾವುದು ದರ್ಶ ಅಮಾವಾಸ್ಯೆ, ಇದೊಂದು ಜೂನ್ 6ನೇ ತಾರೀಕು. ಸೊ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ಪ್ರಮುಖವಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಈ ದುಸ್ವಪ್ನ, ಕೆಟ್ಟ ಕನಸುಗಳು ಬೀಳಲಿಕ್ಕೆ ಪರಿಹಾರವಾಗಬೇಕು ಅಂತ ಸ್ವಪ್ನೇಶ್ವರಿ ಮಾತಾ ಅಂತಂದರೆ ಕನಸುಗಳ ದೇವಿ, ಅದು ಅಮ್ಮನವರು. ಸೊ ಆ ಸ್ವಪ್ನೇಶ್ವರಿ ಹೋಮವನ್ನು ಮಾಡಿ ವಿಶೇಷವಾದ ಈ ಕೃಷ್ಣ ಕೀಲಕ ರತ್ನವನ್ನು ಪ್ರತಿಯೊಬ್ಬ ಕುಂಭರಾಶಿಯವರಿಗೂ ಕೊಡ್ತಾ ಇದ್ದೇವೆ, ಆಯ್ತಲ್ವಾ. ಸೊ ಅತ್ಯಂತ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಬರೀ ಅದೊಂದೇ ಹೋಮ ಅಲ್ಲ, ಕುದೃಷ್ಟಿ ಪರಿಹಾರ ಹೋಮ ಅಂತ ಇದೆ. ಆ ಕುದೃಷ್ಟಿ, ಕೆಟ್ಟ ದೃಷ್ಟಿ, ಆ ಕುದೃಷ್ಟಿ ಪರಿಹಾರವನ್ನು ಮಾಡ್ತಕ್ಕಂಥ ಹೋಮ, ಕುದೃಷ್ಟಿ ಪರಿಹಾರ ಹೋಮ, ಸ್ವಪ್ನೇಶ್ವರಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಆಮೇಲೆ ವಾಸ್ತು, ನಾನಾಗಲೇ ಹೇಳಿದೆ ವಾಸ್ತು ದೋಷ ಇದ್ದರೂ ಕೆಟ್ಟ ಕನಸು ಬಿಡುತ್ತೆ ಅಂತ, ವಾಸ್ತು ಶಾಂತಿ ಹೋಮ, ಇದೆಲ್ಲೋ ಹೋಮಗಳಲ್ಲಿ ಎನರ್ಜೈಸ್ ಆಗುತ್ತೆ. ಇದು ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಆಗುತ್ತೆ. ಈ ಕೆಟ್ಟ ಕನಸುಗಳೆಲ್ಲ ಬಿದ್ದುಬಿಟ್ಟು ಮದುವೆ ಕ್ಯಾನ್ಸಲ್ ಆಯಿತು, ಅಥವಾ ಕೆಟ್ಟ ಕನಸು ಮೇಲೆ ಕನಸು ಬಿದ್ದು ಗಂಡ ಹೆಂಡತಿ ಜಗಳ ಆಯಿತು, ಇದೆಲ್ಲ ಪರಿಹಾರವಾಗಬೇಕು ಅಂದರೆ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತೇವೆ. ಸೊ ಇದನ್ನು ಎನರ್ಜೈಸ್ ಮಾಡಿ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಕೊಡ್ತಾ ಇದ್ದೇವೆ. ನೀವೇನು ಮಾಡಬೇಕು, ಕುಂಭರಾಶಿಯವರು ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಆದ್ದರಿಂದ ಇದ್ರ ಜೊತೆ ಈ ಎಲ್ಲ ಹೋಮಗಳು, ಈಗ ನಾನು ಆಗಲೇ ಹೇಳಿದಂಥ ಎಲ್ಲ ಹೋಮಗಳು, ಆ ಹೋಮಗಳ ಭಸ್ಮ, ಈ ನಾನು ಆಗಲೇ ಹೇಳಿದಂಥ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ ಜೊತೆಗೆ ಈ ಕೃಷ್ಣ ಕೀಲಕ ರತ್ನ ನಿಮಗೆ ಕಳಿಸ್ಕೊಡ್ತೇವೆ. ಆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಗೆ ಇಟ್ಕೊಳ್ಳಿ. ಸಂಜೆ ಟೈಮಲ್ಲಿ ರಾತ್ರಿ ಮಲಗುವ ಮುನ್ನ ಕೈಕಾಲು ತೊಳ್ಕೊಂಬಂದು ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಹಣೆಗೆ ಇಟ್ಕೊಂಡು ಈ ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನು ನಿಮ್ಮ ತಲೆ ದಿಮ್ಮ ಕೈಗಡೆ ಇಟ್ಕೊಂಡು ಮಲ್ಕೊಂಬಿಟ್ರೆ ಆಯಿತು. ಒಂದೇ ಒಂದು ನೀವು ಗಮನಿಸಬೇಕಾದ ವಿಚಾರ ಏನಂದರೆ, ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಿಮಗೆ ಕಳಿಸ್ಕೊಡ್ತೀವಿ ಅಂದರೆ ನೀವು ಮಾತ್ರ ಇದನ್ನು ಇಟ್ಕೊಂಡು ಮಲ್ಕೋಬೇಕು. ನೀವು ಒಂದು ದಿವಸ ಮಲ್ಕೊಂಡ್ಮೇಲೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ನಿಮ್ಮ ತಂದೆಯವ್ರಿಗೆ ಕೊಡೋದು, ತಾಯಿ ನಮ್ಮ ಅಮ್ಮ ನನಗೆ ನಿದ್ರೆ ಬರ್ತಾ ಇಲ್ಲ ಕಣಪ್ಪ ನಾನು ಹಾಕ್ಕೊಬೋದು, ಆ ಥರ ನೀನು ಇಟ್ಕೊ ಅಂತ ಹೇಳ್ಬಿಟ್ಟು ನೀವು ಬಳಸಿದ್ದ ಅಪ್ಪಂಗೆ ಕೊಡೋದು, ಅಮ್ಮಂಗೆ ಕೊಡೋದು, ಅಣ್ಣ ತಮ್ಮಂದಿರಿಗೆ ಕೊಡೋದು, ಅಕ್ಕ ತಂಗಿರಿಗೆ ಕೊಡೋದು, ಗಂಡ ಹೆಂಡತಿ ಕೊಡೋದು, ಹೆಂಡತಿ ಗಂಡಂಗೆ ಕೊಡೋದು, ಗಂಡ ಹೆಂಡ್ತಿನೇ ಅಲ್ವಾ ನಡೆಯುತ್ತೆ ಅಂತಿಲ್ಲ. ಈ ಆರಾ ಡಿಫ್ರೆನ್ಷಿಯೇಟ್ ಆಗಿಬಿಡುತ್ತೆ. ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಇದು ಸಿಂಕ್ರನೈಸ್ ಆಗಿಬಿಡುತ್ತೆ. ಸೊ ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಅದು ಅಡ್ಯಾಪ್ಟ್ ಆಗೋಯ್ತು ಅಂತಂದಾಗ ನೀವು ಅದನ್ನು ಇನ್ನೊಬ್ರಿಗೆ ಕೊಡೋಕೆ ಬರಲ್ಲ. ಇನ್ನೊಬ್ರಿಗೆ ಅದನ್ನು ಕೊಟ್ಟ ತಕ್ಷಣ ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ, ಅವ್ರಿಗೂ ನೆಗೆಟಿವೇ, ನಿಮಗೂ ನೆಗೆಟಿವೇ. ಸೊ ಅದರಿಂದ ನೀವೇ ಬಳಸಬೇಕು. ಬಳಸಿ ಖಂಡಿತವಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಪ್ರತಿದಿನ ನಿಮ್ಮ ತಲೆ ದಿಮ್ಮ ಕೆಳಗಡೆ ಇಟ್ಕೊಂಡು ಮಲ್ಕೊಂಬಿಟ್ರೆ ಆಗುತ್ತೆ. ತುಂಬ ಸಿಂಪಲ್. ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಕುಂಭರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಬೆಳಗ್ಗೆ 6 ಗಂಟೆಯಿಂದ ಸಂಕಲ್ಪ ಸಹ ಶುರುವಾಗುತ್ತೆ. ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳು ಒಂದು 10:30 ಮೇಲೆ ಶುರುವಾಗುತ್ತೆ. ಹೋಮಗಳೆಲ್ಲ ಲೈವ್ ನೋಡ್ತೀರಾ. ನಿಮಗೆ ವಿಶೇಷವಾಗಿ ಕೃಷ್ಣ ಕೀಲಕ ರತ್ನವನ್ನು ಅದರಲ್ಲೇ ಎನರ್ಜೈಸ್ ಮಾಡಿ ನಿಮಗೆ 6ನೇ ತಾರೀಕು ಹೋಮ ಅಂದರೆ 7ನೇ ತಾರೀಕು ನಾವು ಇಲ್ಲಿಂದ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಟ್ಬಿಡ್ತೇವೆ, ನಿಮಗೆ ಸಿಗುತ್ತೆ. ಒಳ್ಳೆಯದಾಗಲಿ. ಬೇಗ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಈಗ ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ. ಪ್ರತಿದಿನ ಮಲಗುವ ಮುನ್ನ ಈಗ ನಾನು ಹೇಳ್ತಕ್ಕಂಥ ಮಂತ್ರವನ್ನು ಒಂದು 6 ಬಾರಿ ಕೇಳಿಸ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ನಮ್ಮ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ದುಸ್ವಪ್ನೆ ಪಾಪಸ್ವಪ್ನೆ ಚ ಯದ್ ಭಯಗುಂ ಸ್ವಪ್ನಾಶನೆ ಯದಮೇಧ್ಯ ದರ್ಶನೆ ಅಗ್ನಿರ್ಯವಿಷ್ಟ್ಯಃ ಪ್ರಣತತು ತದ್ಭಯಗಂ ಶನ್ನಃ ಪ್ರಜಾಭ್ಯಃ ಶಮುನಃ ಪಶುಭ್ಯಃ. ಓಂ ಶ್ರೀಂ ಸ್ವಪ್ನೇಶ್ವರಿ ಕಾರ್ಯಂ ಮೇ ವದ ಸ್ವಾಹಾ. ಓಂ ಶ್ರೀಂ ಸ್ವಪ್ನೇಶ್ವರಿ ಕಾರ್ಯಂ ಮೇ ವದ ಸ್ವಾಹಾ. ಓಂ ಶ್ರೀಂ ಸ್ವಪ್ನೇಶ್ವರಿ ಕಾರ್ಯಂ ಮೇ ವದ ಸ್ವಾಹಾ.